ಮೋಸ ಹೋಗ್ತೀರಾ, ದುಡ್ಡೆಲ್ಲ ಮಕ್ಳಿಗೆ ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಖಾಲಿ ಆಗುತ್ತೆ. ಅದೇ ಥರ ಬುಧ ಮತ್ತು ಕುಜ ಇದ್ದರೆ ಸ್ಟ್ರೋಕ್ ಹೊಡಿತೈತೆ, ಬಿ ಪಿ ಬರುತ್ತೆ, ಈ ಥರ ಪ್ರಾಬ್ಲಮ್ ಇರುತ್ತೆ ಇವರಿಬ್ಬರು ಕಾಂಬಿನೇಷನ್ ಆದರೆ. ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಶನಿ ಸೇರಿದರೆ ಕೋರ್ಟ್ ಕೇಸ್ ಪ್ರಾಬ್ಲಮಿಂದ ಹರಳ್ತೀರಾ, ಆದೇಶ ಭುಕ್ತಿ ನಡಿಬೇಕಾದ್ರೆ ಈ ಪ್ರಾಬ್ಲಮ್ನ ಅನುಭವಿಸ್ತೀರಾ. ಚಂದ್ರ ಮತ್ತು ಕುಜ ಗ್ರಹ ಇದ್ದರೆ ಡೈವರ್ಸ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಕಾಂಬಿನೇಷನ್ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ಚಂದ್ರ ಮತ್ತು ಕುಜ ಇದ್ದರೆ ಪ್ರಾಪರ್ಟಿನೂ ಜಾಸ್ತಿ ತಗೋತೀರಾ, ಡೈವರ್ಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಇದ್ದರೆ ತಾನೇ ಡೈವರ್ಸ್ ಕೊಡಬೇಕು, ಹಾಗಾಗಿ ಪ್ರಾಪರ್ಟಿ ಬರುತ್ತೆ, ಡೈವರ್ಸ್ ಆಗುತ್ತೆ. ಕುಜ ಹುಚ್ಚಿನಾದರೆ ನಿಮ್ಮ ಜಾಗದಲ್ಲಿ ಮನೆ ಇರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತಾರೆ. ಕುಜ ನೀಚನಾದರೆ ಮನೆ ಮೀಡಿಯಮ್ ಆಗಿರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತೆ. ಗುರು ಹುಚ್ಚಿನಾದರೆ ಮಾತು ಬಿಡ್ತೀರಾ ಅಂತ ಹೇಳ್ತೆ. ಗುರು ನೀಚ ಆದರೆ ಸಕ್ಕ ದುಡ್ಡು ಮಾಡ್ತೀರಾ ಅಂತ ಹೇಳ್ತೆ. ಶುಕ್ರ ಹುಚ್ಚಿನಾದರೆ ಕೋರ್ಟ್ ಕೇಸನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಶುಕ್ರ ನೀಚನಾದರೆ ಅವೆರಡನ್ನೂ ಬಿಟ್ಟು ನೆಮ್ಮದಿಯಾಗಿರ್ತೀರಾ ಅಂತ ಹೇಳುತ್ತೆ. ಅದೇ ಶನಿ ಹುಚ್ಚಿನಾಗಿದ್ದರೆ, ಶನಿ ಗ್ರಹ ಹುಚ್ಚಿನಾಗಿದ್ದರೆ ಒಳ್ಳೆ ದೀರ್ಘ ಆಯುಸ್ಸನ್ನು ಅನುಭವಿಸ್ತಾರೆ. ಶನಿ ನೀಚನಾಗಿದ್ದರೆ ಪ್ರಾಬ್ಲಮಲ್ಲಿ ಆರೋಗ್ಯ ಪ್ರಾಬ್ಲಮಲ್ಲಿ ಯಾಕೈತೀರ. ಸೂರ್ಯ ಹುಚ್ಚಿನಾಗಿದ್ದರೆ ಅಧಿಕಾರವನ್ನು ಅನುಭವಿಸ್ತೀರ. ಸೂರ್ಯ ನೀಚನಾಗಿದ್ದರೆ ನಾರ್ಮಲ್ ಕೆಲಸ ಮಾಡ್ತೀರಾ. ರಾಹು ಕೇತುಗಳಿಗೆ ಉಚ್ಚ ಸ್ಥಾನ ನೀಚ